Hey guys, ಹೇಗಿದ್ದೀರಾ? Hope all are doing well. So today we are gonna discuss about the core subjects. If you are all studying in 10th standard, ನೀವೆಲ್ಲ 10th ಸ್ಟ್ಯಾಂಡರ್ಡ್ನ ಓದ್ತಾ ಇದ್ದೀರಾ, ಪ್ರಿಪರೇಷನ್ ಈಗ ನಡೀತಾ ಇದೆ, ಅದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಚೆನ್ನಾಗಿ ನಡೀತಿದೆನಾ ಇಲ್ಲ ಅಂತ ಹೇಳಿ ಅದ್ರ ಬಗ್ಗೆ ನನಗೆ ತಿಳಿಸಿ, ಓಕೆನಾ? ಸೊ ಟುಡೇ ವಿ ಆರ್ ಗೋನಾ ಡಿಸ್ಕಸ್ ಅಬೌಟ್ ಕೋರ್ ಸಬ್ಜೆಕ್ಟ್ಸ್. ಕಳೆದಿದ್ದ ವೀಡಿಯೋದಲ್ಲಿ ನಾವೇನು ನೋಡಿದ್ವಿ, ಲ್ಯಾಂಗ್ವೇಜಸ್ಸಿಂದು ಸ್ಕೋಪ್ ಏನು ಅಂತ ನೋಡಿದ್ವಿ, ರೈಟ್? ಲ್ಯಾಂಗ್ವೇಜಸ್ನ ಯಾವ ಥರ ಅಟೆಂಪ್ಟ್ ಮಾಡಬೇಕು, ಕ್ವೆಶನ್ಸ್ ಯಾವ ಥರ ಪ್ರಿಪರೇಷನ್ ಫಸ್ಟ್ ಆಫ್ ಆಲು. ಸೊ ಪ್ರಿಪರೇಷನ್ ಯಾವ ಥರ ಮಾಡಬೇಕು ಟು ಸ್ಕೋರ್ 90+. ಓಕೆ, ಸೊ ಐ ಟು ಹ್ಯಾವ್ ಫಾಲೋಡ್ ದೋಸ್ ಕೈಂಡ್ ಆಫ್ ಕ್ರೈಟೀರಿಯಾಸ್. ಸೊ ಬೈ ಯೂಸಿಂಗ್ ದೋಸ್ ಕ್ರೈಟೀರಿಯಾಸ್ ಓನ್ಲಿ ಐ ಗಾಟ್ ಮೋರ್ ಸ್ಕೋರ್ ಅಂತ ಹೇಳಿ ಹೇಳಿದ್ದೆ. ಸೊ ಫಸ್ಟ್ ಲ್ಯಾಂಗ್ವೇಜಸ್ ಮೇಲೆ ಫೋಕಸ್ ಮಾಡಿದಾದ್ಮೇಲೆ, ಇಫ್ ಯು ಆಲ್ ಕ್ಲಿಯರ್ ಅಬೌಟ್ ದ ಲ್ಯಾಂಗ್ವೇಜಸ್ ಅಂತಂದ ತಕ್ಷಣ ಯು ಕಮ್ ಟು ದ ಕೋರ್ ಸಬ್ಜೆಕ್ಟ್ಸ್, ದ್ಯಾಟ್ ಈಸ್ ಅವರ್ ಸೈನ್ಸ್, ಸೋಷಲ್ ಆ್ಯಂಡ್ ಮ್ಯಾಥಮೆಟಿಕ್ಸ್. ಸೊ ದೀಸ್ 3 ಆರ್ ದ ಕೋರ್ ಸಬ್ಜೆಕ್ಟ್ಸ್. ಸೊ ಸ್ಕೋರಿಂಗ್ ಸಬ್ಜೆಕ್ಟ್ಸ್ ಕೂಡ ಆಗುತ್ತೆ ಇದರಲ್ಲಿ. ಮ್ಯಾಥಮೆಟಿಕ್ಸ್ ಅನ್ನೋದು ಸ್ಕೋರಿಂಗ್ ಸಬ್ಜೆಕ್ಟ್ಸ್. ಅದರಲ್ಲಿ ನೀವು ಫುಲ್ ಮಾರ್ಕ್ಸ್ನ ಪಡಿಬೋದು, ಓಕೆನಾ? ಮ್ಯಾಥಮೆಟಿಕ್ಸಲ್ಲಿ ಕೂಡ ಫುಲ್ ಮಾರ್ಕ್ಸ್ನ ಪಡೆಯೋದಕ್ಕೆ ಚಾನ್ಸಸ್ ಭಾಳನೇ ಇದೆ. ಸೊ ಯಾವ ಥರ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಇವಾಗ ಸಬ್ಜೆಕ್ಟ್ಸ್. ಸೊ ಇವಾಗ ಈ ವಿಡಿಯೋದಲ್ಲಿ ಫುಲ್ವರೆಗೂ ಎಂಡ್ ಮಾಡಿ ನಿಮಗಿದು ಭಾಗ. ಸೊ ಗಾಯ್ಸ್, ವಿಡಿಯೋನ ಶುರು ಮಾಡೋಣ ಬನ್ನಿ. ಸೊ ಫಸ್ಟ್ ಆಫ್ ಆಲ್ ನಾವು ಮಾತಾಡ್ಕೊಬೇಕಾಗಿರೋದಾದರೆ ನಮಗೆ ಸೈನ್ಸು. ಓಕೆ, ಸೈನ್ಸ್ ಬಂದ್ಬಿಟ್ಟು ಭಾಳಷ್ಟು ಜನಕ್ಕೆ ಭಾಳ ಇಷ್ಟಪಡ್ತಾರೆ ಸೈನ್ಸ್ ಅನ್ನೋದು. ಸೊ ಅದರಲ್ಲಿನೇ ಭಾಳ ಜನ ಫೋಕಸ್, ನಂದು ಕೂಡ ಆ ಥರನೇ ಆಗ್ತಾಯಿತ್ತು. ಐ ವಾಸ್ ಮೋರ್ ಕಾನ್ಸಂಟ್ರೇಟೆಡ್ ಇನ್ ದ್ಯಾಟ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್. ಸೈನ್ಸಲ್ಲೇ ಭಾಳಷ್ಟು ಸ್ಕೋರು ಕಡಿಮೆನೇ ಬರ್ತಾಯಿತ್ತು, ಮಾರ್ಕ್ಸ್ ಕೂಡ ನನಗೆ ಕಡಿಮೆನೇ ಬರ್ತಾಯಿತ್ತು, ಓಕೆ, ಇನಿಷಿಯಲಿ. ಬಟ್ ಲೇಟರ್ ಐ ಚೇಂಜ್ಡ್ ದ ಸ್ಟ್ರಾಟಜಿ. ಓಕೆ, ಇನ್ ಪರ್ಟಿಕ್ಯುಲರ್ ಯಾವಾಗ ಕಡಿಮೆ ಬರ್ತಾಯಿತ್ತು ಅಂತಂದರೆ, ನನಗೆ ಪ್ರಿಪ್ರೇಟ್ರಿ ಎಕ್ಸಾಮ್ಸಲ್ಲಿ ಭಾಳಷ್ಟು ನನಗೆ ಸ್ಕೋರು ಕಡಿಮೆನೇ ಚೇಂಜ್ಡ್ ದ ಸ್ಟ್ರಾಟಜಿ ಅಂತ ಹೇಳ್ತಾ ಇದ್ದೀನಲ್ಲ. ಸೊ ಏನು ಸ್ಟ್ರಾಟಜಿನ ಚೇಂಜ್ ಮಾಡಿದ್ದೀನಿ? ಫಸ್ಟ್ ಆಫ್ ಆಲು, ನಾನು ನಮ್ಮ ಸ್ಕೂಲಲ್ಲಿ ಯಾವುದೇ ರೀತಿಯಂತಹ ಕ್ವೆಶನ್ಸ್ನ 100% ಕೊಡ್ತಾರೆ ಅನ್ನೊಂದು ಕ್ವೆಶನ್ಸ್ನ ಫಸ್ಟ್ ಮಾಡ್ಕೊತಾ ಇದ್ದೆ. ಓಕೆ, ಸೈನ್ಸ್ ಬಗ್ಗೆ ನಾನು ಹೇಳ್ತಾ ಇರೋದು. ಅದರಲ್ಲಿ ಯಾವುದೇ ರೀತಿಯಿಂದ ರಿಪೀಟೆಡ್ ಕ್ವೆಶನ್ಸ್ ಅನ್ನೋದು ಬರ್ತಾ ಇರುತ್ತೆ. ಅದು ಹೆಂಗೆ ಬರುತ್ತೆ? ಬೈ ಸಾಲ್ವಿಂಗ್ ದ PYQs. ಓಕೆ, ಇಫ್ ಯು ವಾಂಟ್ ಟು ಸ್ಕೋರ್ ಮೋರ್ ಅಬೌವ್ 95%, ಅಬೌವ್ 90% ಅಂತಂದರೆ ಇದೊಂದು ಬೆಸ್ಟ್ ಸ್ಟ್ರಾಟಜಿ ದ್ಯಾಟ್ ಯು ಶುಡ್ ಫಾಲೋ. ಓಕೆ, ಸೊ PYQ ಸಾಲ್ವ್ ಮಾಡೋದ್ರಿಂದ ನಿಮಗೊಂದು ಸ್ಕೋಪ್ ಬರುತ್ತೆ, ಒಂದು ನಿಮಗೆ ಕಾನ್ಫಿಡೆಂಟ್ ಅನ್ನೋದು ಬರುತ್ತೆ. ಸೊ ಇದು ಇನ್ನೊಂದು ಏನು ಮಾಡ್ತಾಯಿದ್ದೆ ಅಂತಂದರೆ, ಸೊ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ಈಚ್ ಕ್ವೆಶನ್ನ ಅಪ್ಲಿಕೇಬಲ್ ಕ್ವೆಶನ್ಸ್ನ ಕೂಡ ನಾನು ಜಾಸ್ತಿಯಾಗಿ ಪ್ರಾಕ್ಟೀಸ್ ಮಾಡಿದ್ದೀನಿ. ಓಕೆ, ಯಾವುದೇ ರೀತಿಯಂತಹ ಫಿಸಿಕ್ಸಲ್ಲಿ ಮೋರ್ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಓಕೆ, ಬಿಕಾಸ್ ಮೋರ್ ಕ್ವೆಶನ್ಸ್ ಏನಿರುತ್ತೆ, ನ್ಯೂಮರಿಕಲ್ ಬೇಸ್ಡ್ ಕ್ವೆಶನ್ಸ್ ಇರುತ್ತೆ. ಸೊ ಆ ನ್ಯೂಮರಿಕಲ್ ಬೇಸ್ಡ್ ಕ್ವೆಶನ್ಸ್ನ ನಾನು ರಿಪೀಟೆಡ್ಲಿ ಪೆನ್ ಪೇಪರ್ ಮೇಲೆ ಸಾಲ್ವ್ ಮಾಡಲೇಬೇಕು. ಅದಕ್ಕೇನು ನೀವು ಬ್ಯಾಟ್ ಮಾಡೋ ಹಾಗೆ ಇಲ್ಲೇ ಇಲ್ಲ ಚಾನ್ಸ್. ಓಕೆ, ಇಫ್ ಯು ವಾಂಟ್ ಟು ಸ್ಕೋರ್ ಮೋರ್ ಅಂತಂದರೆ ಯು ಶುಡ್ ಪ್ರಾಕ್ಟೀಸ್ ವಿತ್ ಪೆನ್ ಆ್ಯಂಡ್ ಪೇಪರ್ ಇಟ್ ಸೆಲ್ಫ್. ಸೊ ದೆನ್ ಅಗೇನ್ ನಾನು ಫಾರ್ಮುಲಾ ಶೀಟ್ಸ್ ಕೂಡ ಮಾಡ್ಕೊತಾ ಇದ್ದೆ. ಡೈಲಿ ಐ ವಾಸ್ ರಿವೈಸಿಂಗ್ ದೋಸ್ ಫಾರ್ಮುಲಾ ಶೀಟ್, ಆ್ಯಂಡ್ ಇನ್ ದಟ್ ಫಾರ್ಮುಲಾ ಶೀಟ್ ಕಲರ್ ಆಗಿ ನಾನು ಈ ಥರ ಹೈಲೈಟ್ ಮಾಡ್ಕೊತಾ ಇದ್ದೆ ಮೇನ್ ಪಾಯಿಂಟ್ಸ್ ಆ್ಯಂಡ್ ದೆನ್ ಫಾರ್ಮುಲಾಸ್. ಏನು ಮಾಡ್ತಾ ಇದ್ದೆ ಅಂತಂದರೆ, ಐ ಜಸ್ಟ್ ಪೇಸ್ಟ್ ದಟ್ ಫಾರ್ಮುಲಾ ಶೀಟ್ ಟು ದಿ ವಾಲ್ಸ್ ಸೊ ದ್ಯಾಟ್ ಐ ವಿಲ್ ಬಿ ರಿವೈಸಿಂಗ್ ಡೈಲಿ. ಸೊ ನೆಕ್ಸ್ಟ್ ಮಾತಾಡ್ಕೊಳ್ಳೋ ಸಬ್ಜೆಕ್ಟ್ ಏನು ಅಂತಂದರೆ ಸೋಷಲ್ಲು. ಓಕೆ, ಸೋಷಲ್ ಯಾವ ಥರ ಪ್ರಾಕ್ಟೀಸ್ ಮಾಡಬೇಕು, ನಾನು ಯಾವ ಥರ ಮಾಡಿದ್ದೀನಿ. ಸೋಷಲ್ ಬಂದ್ಬಿಟ್ಟು ವೆರಿ ಡೆಡ್ ಈಸಿ ಸಬ್ಜೆಕ್ಟ್, ಆ್ಯಸ್ ಯು ಗೈಸ್ ನೋ, ರೈಟ್? ಸೊ ಸೋಷಲಲ್ಲಿ ಮೋರ್ ಸ್ಕೋರಿಂಗ್ ಪಾರ್ಟ್ ಬಂದುಬಿಟ್ಟು ನಿಮಗೆ ಹಿಸ್ಟ್ರಿ ಆಗುತ್ತೆ. ಓಕೆ, ಹಿಸ್ಟ್ರಿಯಲ್ಲಿ ಭಾಳಷ್ಟು ಜನ ಭಾಳನೇ ಸ್ಕೋರ್ ತರಬಹುದು. ಸೊ ಏನಾಗುತ್ತೆ, ರಿಪೀಟೆಡ್ಲಿ ಕಾಣಿಸ್ತಾ ಇರುತ್ತೆ. ಓಕೆ, ಭಾಳ ಈಸಿನೂ ಕೂಡ ಪ್ರಾಕ್ಟೀಸ್ ಮಾಡೋದಕ್ಕೆ. ಡೈಲಿ ಏನು ಮಾಡಿರಿ, ಜಸ್ಟ್ ಗೋ ಥ್ರೂ ಒನ್ಸ್. ಸೊ ಎಲ್ಲ ಪೇಜಸ್ ಟರ್ನ್ ಮಾಡ್ಕೊತಾ ಡೈಲಿ ರಿವೈಸ್ ಮಾಡಿ. ಡೈಲಿ ನೋಡಿದ್ದನ್ನೇ 10 ಸತಿ ನೋಡಿ. ಓಕೆ, ಅಂಟಿಲ್ ಯುವರ್ ಎಕ್ಸಾಮಿನೇಷನ್. ಓಕೆ, ಸೊ ನೋಡಿ ಓದಬೇಕಾಗುತ್ತೆ. ಓಕೆನಾ? ಸೊ ದೆನ್ ನೆಕ್ಸ್ಟ್ ಮಾತಾಡ್ಕೊಬೇಕಾಗಿರೋದಾದರೆ ಮೇನ್ ನಮ್ಮ ಮ್ಯಾಥಮ್ಯಾಟಿಕ್ಸ್. ಸೊ ಮ್ಯಾಥಮ್ಯಾಟಿಕ್ಸ್ ಬಗ್ಗೆ ಮಾತಾಡ್ಕೋಬೇಕಾದ್ರೆ, ಸೊ ಅಪ್ಲಿಕೇಬಲ್ ಕ್ವೆಶನ್ಸ್ ಪಕ್ಕ ಬರಲೇಬೇಕು ನಿಮಗೆ. ಓಕೆನಾ? ಅಪ್ಲಿಕೇಬಲ್ ಕ್ವೆಶನ್ಸ್ ಹೇಗೆ ಸಾಲ್ವ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಇವಾಗ ಹೇಳ್ತೀನಿ. ಸೊ ಫಸ್ಟ್ ಆಫ್ ಆಲ್ ಮ್ಯಾಥ್ಸಿಗೆ ಏನು ಬೇಕು? ಆ್ಯಸ್ ವಿ ಆಲ್ ನೋ, ರೈಟ್? ವಾಟ್ ಈಸ್ ದ್ಯಾಟ್? ಫಾರ್ಮುಲಾಸ್, ರೈಟ್? ಫಾರ್ಮುಲಾಸ್ ಆರ್ ವೆರಿ 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 ಇಂಪಾರ್ಟೆಂಟ್. ಓಕೆ, ಸೊ ಫಸ್ಟ್ ಏನು ಮಾಡಬೇಕು, ಈಚ್ ಆ್ಯಂಡ್ ಎವ್ರಿ ಚಾಪ್ಟರಿಂದ ಫಾರ್ಮುಲಾಸ್ ತೆಗೆದುಕೊಳ್ಳಿ. ಎಲ್ಲ ಫಾರ್ಮುಲಾಸ್ನ ತೆಗೆದುಕೊಳ್ಳಿ, ಎಷ್ಟೇ ಇರಲಿ, 5 ಇರಲಿ, 2 ಇರಲಿ, ಹೌ ಮಚ್ ಇಟ್ ಮೇ ಬಿ, ಯು ಜಸ್ಟ್ ಪಿಕ್ ಔಟ್ ದಟ್ ಫಾರ್ಮುಲಾಸ್ ಆ್ಯಂಡ್ ರೈಟ್ ಇಟ್ ಇನ್ ಒನ್ ಶೀಟ್. ಎಲ್ಲ ಒಂದೇ ಶೀಟಲ್ಲಿ ಬರೋ ಹಾಗೆ ಬರೀರಿ. ಬರೆದಾದ್ಮೇಲೆ ಹೈಲೈಟ್ ಮಾಡಿರಿ. ಹೈಲೈಟ್ ಆದ ತಕ್ಷಣ ಅದನ್ನು ಹೋಗಿ ವಾಲಿಗೆ ಪೇಸ್ಟ್ ಔಟ್ ಮಾಡ್ಕೊಳ್ಳಿ. ಡೈಲಿ ಹೋಗಿ ಒನ್ಸ್ ಕುತ್ಕೊಂಡು ಎಲ್ಲ ಫಾರ್ಮುಲಾಸ್ನ ರಿವೈಸ್ ಮಾಡ್ಕೋಬೇಕಾಗುತ್ತೆ. ಅಪಾರ್ಟ್ ಫ್ರಮ್ ದಿಸ್, ನೆಕ್ಸ್ಟ್ ಹೇಳೋದಾದರೆ ನಿಮಗೆ ಒಂದು ಕ್ವೆಶನ್ನ, ಫಾರ್ ಎಕ್ಸಾಂಪಲ್ ನಿಮ್ಮ ಅಪ್ಲಿಕೇಬಲ್ ಕ್ವೆಶನ್ನ ಮಾಡ್ತಾ ಇದ್ದೀರಿ ಅಂತಂದರೆ, ಯು ಶುಡ್ ಪ್ರಾಕ್ಟೀಸ್ ವಿತ್ ಪೆನ್ ಆ್ಯಂಡ್ ಪೇಪರ್ ಇಟ್ ಸೆಲ್ಫ್. once, thrice, number of time you should practice to get more score in mathematics. So by doing these things, you will be score good in your these three subjects. Okay na? So I hope ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಸೊ ಇಫ್ ಯು ಆಲ್ ಫೀಲಿಂಗ್ ವೆರಿ ಯೂಸ್ಫುಲ್,
ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್, ಶೇರ್ ಮಾಡಿ ಆ್ಯಂಡ್ ಲೈಕ್ ಕೂಡ ಮಾಡಿ, ಓಕೆನಾ? ಸೊ ದ್ಯಾಟ್ ನಿಮ್ಮ ಫ್ರೆಂಡ್ಸಿಗೆ ಕೂಡ ತಿಳಿಸಿ, ಸೊ ದ್ಯಾಟ್ ಅವರಿಗೂ ಕೂಡ ಯೂಸ್ ಆಗುತ್ತೆ ಆ್ಯಂಡ್ ಯು ವಿಲ್ ಬಿ ವೆರಿ ಹ್ಯಾಪಿ ವೈಲ್ ರೈಟಿಂಗ್ ದ ಎಕ್ಸಾಮಿನೇಷನ್. ಓಕೆ, ಥ್ಯಾಂಕ್ ಯು, ಬಾಯ್. ಇದೇ ಥರ ನಿಮಗೆ ವೀಡಿಯೋಸ್ನ ಅಪ್ಡೇಟ್ ಆಗಿ ತರ್ತಾನೆ ಇರ್ತೀನಿ, ಬಟ್ ಯುವರ್ ಸಪೋರ್ಟ್ ಮಸ್ಟ್ ಬಿ ನೀಡೆಡ್. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಬಾಯ್.